ನಮಸ್ಕಾರ ಸ್ನೇಹಿತರೆ. ಇವತ್ತು ಸಿನಿಮಾ ಪರದೆ ಮೇಲೆ ಸಾಕಷ್ಟು ಹೀರೋಗಳನ್ನ ನಾವು ನೋಡ್ತೀವಿ. ಡೈಲಾಗ್ ಹೊಡೆಯೋರು, ಫೈಟ್ ಮಾಡೋರು ಸಾವಿರಾರು ಜನ ಇರಬಹುದು. ಆದರೆ ಜನರ ಕಷ್ಟಕ್ಕೆ ಮಿಡಿಯುವ ಮಾನವೀಯತೆ ಇರುವ ಹೀರೋಗಳು ಸಿಗೋದು ತುಂಬಾ ಅಪರೂಪ. ಅಂತಹ ಅಪರೂಪ ಹೀರೋಗಳಲ್ಲೊಬ್ಬರು ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಸದ್ಯ ಪಶ್ಚಿಮ ದೇಶಗಳಲ್ಲಿ ನಡೀತಿರೋ ಯುದ್ಧದ ಕಾರ್ಮೋಡ ಇಡೀ ಜಗತ್ತನ್ನೇ ಆವರಿಸಿದೆ. ಇದರ ನೇರ ಹೊಡೆತ ಬಿದ್ದಿರೋದು ನಮ್ಮ ಜನಸಾಮಾನ್ಯರಿಗೆ. ಅದರಲ್ಲೂ ಪ್ರತಿದಿನ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಆಟೋ ಚಾಲಕರ ಸ್ಥಿತಿಯಂತೂ ಹೇಳತೀರದು. LPG ಗ್ಯಾಸ್ ಸಿಗುತ್ತಿಲ್ಲ, ಸಿಕ್ಕರೂ ಕೂಡ ಅದರ ಬೆಲೆಯಂತೂ ಗಗನಕ್ಕೇರಿದೆ. ಗ್ಯಾಸ್ ಸಿಗದೆ ಎಷ್ಟೋ ಚಾಲಕರ ಜೀವನ ಚಕ್ರ ನಿಂತು ಹೋಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಆಟೋ ಚಾಲಕರಿಗೆ ಆಸರೆಯಾಗಿ ನಿಂತಿದ್ದು ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಬರೋಬ್ಬರಿ 25 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನ ಆಟೋ ಚಾಲಕರ ಸಂಘಕ್ಕೆ ನೀಡುವುದರ ಮೂಲಕ ಧ್ರುವ ಸರ್ಜಾ ಅವರು ದೊಡ್ಡ ಮಟ್ಟದ ಸಹಾಯವನ್ನ ಮಾಡಿದ್ದಾರೆ. ಇದು ಬರೀ ಹಣಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಬೆಂಗಳೂರು, ಮೈಸೂರು ಹಾಗೂ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ನಗರಗಳಲ್ಲಿ ಉಚಿತ LPG ಗ್ಯಾಸ್ ವಿತರಣೆ ಮಾಡುವುದರ ಮೂಲಕ ಚಾಲಕರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸಿದ್ದಾರೆ. ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಸುಮಾರು 800ಕ್ಕೂ ಹೆಚ್ಚು ಆಟೋಗಳಿಗೆ ಉಚಿತ ಗ್ಯಾಸ್ ನೀಡುವುದರ ಮೂಲಕ ಸಾವಿರಾರು ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಧ್ರುವ ಸರ್ಜಾ ಅವರು ಕೇವಲ ಸಹಾಯ ಮಾಡಿ ಸುಮ್ಮನಾಗಲಿಲ್ಲ. ಈ ಸಮಸ್ಯೆಯ ಮೂಲ ಅರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೂಡ ಒಂದು ಬಲವಾದ ಮನವಿಯನ್ನ ಮಾಡಿದ್ದಾರೆ. ಸಾಮಾನ್ಯ ಚಾಲಕರ ಬದುಕು ಕಷ್ಟದಲ್ಲಿದೆ. ದಯವಿಟ್ಟು LPG ಸಮಸ್ಯೆಯನ್ನ ಶೀಘ್ರದಲ್ಲೇ ಬಗೆಹರಿಸಿ ಎಂದು ಒಂದು ವಿಡಿಯೋದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಧ್ರುವ ಸರ್ಜಾರವರ ಈ ಮಾನವೀಯತೆಯ ಗುಣವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಜೈ ಆಂಜನೇಯ ಎನ್ನುತ್ತಾ ಜನರ ಕಷ್ಟಕ್ಕೆ ಸಾಥ್ ಕೊಟ್ಟ ಧ್ರುವ ಸರ್ಜಾರವರಿಗೆ ನಮ್ಮ ನಿಮ್ಮೆಲ್ಲರ ಕಡೆಯಿಂದ ಧನ್ಯವಾದವನ್ನ ತಿಳಿಸಿ. ಧ್ರುವ ಸರ್ಜಾರವರ ಈ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.